ಸುಬಿ ಸುಬಿ ಎಲ್ಲ ಹಾಳಾಗೋದ್ಲ. ಈ ಸುಬಿನ್ ಕಟ್ಕೊಂಡು ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ರೀ ಕೂಗ್ತಾ ಇದ್ದೀರಾ? ಓ ಇಡಂಬ ಸುರಿ ಇಲ್ಲೇ ಇದ್ದಾಳೆ, ನಾನು ನೋಡ್ಲೇ ಇಲ್ಲ. ಮಾಡ್ತಿದ್ಯಾ ಸುಬಿ ಮೊಬೈಲ್ ಹಿಡ್ಕೊಂಡು ಅಡುಗೆ ಮನೆಯಲ್ಲಿ? ರೀ IPL ಮ್ಯಾಚ್ ನಡೀತಿದೆಯಲ್ಲ, ಮೊಬೈಲಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೆ ಕಣ್ರಿ. ಅಯ್ಯೋ ಹಾಳಾದವಳೆ, ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿದೆ IPL ಮ್ಯಾಚ್ ನೋಡ್ಕೊಂಡು ನಿಂತಿದ್ಯಾ? ಅಯ್ಯೋ ಸುಬ್ಬು ಅದ್ಯಾಕೆ ಹಂಗೆ ಬಡ್ಕೊಂತಿದ್ದೀರಿ? ಬೆಳಿಗ್ಗೆನೆ ಗುರುಜಿಗಳು ಹೇಳೋರು, ಇವತ್ತು IPL ಮ್ಯಾಚ್ ಗೆಲ್ಬೇಕು ಅಂದ್ರೆ ಈ ಭಾಗದಲ್ಲಿ ನಿಂತ್ಕೊಂಡು ಮೊಬೈಲ್ ನೋಡ್ರಿ ಅಂತ. ಈ ಭಾಗನ ಹಂಗಂದ್ರೆ ಯಾವ್ದೇ? ಅಯ್ಯ ಈ ಹಾಳ ಸುಬ್ಬುಗ್ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಈ ಭಾಗ ಅಂದಿದ್ದು ನಾನು ನಿಂತಿರೋ ಅಗ್ನಿ ಮೂಲಲ್ಲಿ ನಿಂತ್ಕೊಂಡು ಮೊಬೈಲಲ್ಲಿ IPL ಮ್ಯಾಚ್ ನೋಡಿದ್ರೆ ಮ್ಯಾಚ್ ವಿನ್ ಆಗುತ್ತಂತೆ. ನಮ್ಮ ಜ್ಯೋತಿಷಿಗಳು ಬೆಳಗ್ಗೆ ಹೇಳ್ಬಿಟ್ಟಿದಾರಲ್ಲ. ಉದ್ದಾರ. ಸರಿ ಬೇಗ ಟಿಫನ್ ಮಾಡಿದ್ಯಾ? ಕೊಡ್ಬೇಗ. ಆಹಾ ನನಗೆ ಗೊತ್ತಿಲ್ವಾ, ನಮ್ಮ ಹೆಮ್ಮೆಗೆ ಬೆಳಗ್ಗೆ ಕಲ್ಗಚ್ ಕುಡಿದೆ ಆಚೆ ಹೋಗಕ್ಕೆ ಆಗಲ್ಲ ಅಂತ, ಅದಕ್ಕೆ ಅಲ್ಲಿ ಮಾಡಿ ಬರ್ದಿಟ್ಟಿದ್ದೀನಿ, ತಿನ್ಬಿಟ್ಟು ಹೋಗ್ರಿ. ಅಯ್ಯಯ್ಯ ಇದನ್ನ ಯಾರು ಟಿಫನ್ ಅಂತಾರೆ, ಏನೇ ತಿನ್ನಕ್ಕಾಗತ್ತೇನೆ ಇದನ್ನ? ಅಯ್ಯಯ್ಯೋ ಸುಬ್ಬು, ನಾನು ಬೆಳಿಗ್ಗೆ ಎದ್ದೇಳುವಾಗ ಇದನ್ನ ಟಿಫನ್ ಉಂಡ್ಕೊಂಡೇ ಮಾಡಿದ್ದು, ಅರೆ ಟಿಫನ್ ಅಲ್ವಾ ಅದು? ನಾಳೆಯಿಂದ ಇದನ್ನ ಹಾಕೋ ಬದಲು ಇದಕ್ಕೆ ಸ್ವಲ್ಪ ವಿಷ ಹಾಕೊಟ್ಬಿಡು. ಐ ಸುಬ್ಬು, ವಿಷ ಹಾಕಿದ್ರೆ ಟಿಫನ್ ಚೆನ್ನಾಗಿ ಮಾಡ್ಬೋದಾ? ಅಯ್ಯೋ ನಂಗೆ ವಿಷಯನೇ ಗೊತ್ತಿಲ್ಲ. ನಾಳೆಯಿಂದ ಆ ದೊಡ್ಡ ಡಬ್ಬಿ ತಂದಿಟ್ಬಿಟ್ಟು ಟಿಫನ್ಗೆ ಊಟಕ್ಕೆ ಎಲ್ಲ ಅದನ್ನೇ ಹಾಕ್ತೀನಿ, ಚೆನ್ನಾಗಿ ಊಟ ಮಾಡಿರಂತೆ. ಅಯ್ಯೋ ಅಯ್ಯೋ ನನ್ನ ಕರ್ಮ. ಸುಬ್ಬು ಕಳ್ಳ, ನನಗೆ ಗೊತ್ತು ವಿಷ ತಿಂದ್ರೆ ಸತ್ತು ಹೋಗ್ತಾರೆ ಅಂತ. ನೀವು ತಿಂದು ಸತ್ತು ಹೋಗಿ ಆಮೇಲೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕ? ಕಳ್ಳ, ನನಗೆ ಗೊತ್ತು. ಆ ಮೊಬೈಲಲ್ಲಿ ಮಾತಾಡೋ ಹುಡುಗಿನ ಕರ್ಕೊಬಂದು ಇಟ್ಕೊಂತೀರಾ ನನ್ನ ಜೈಲಿಗೆ ಕಳಿಸ್ಬಿಟ್ಟು ಅಂತ. ನನಗೆ ಗೊತ್ತು ಕಣ್ರಿ ನೀವು ಇಂಥವ್ರು ಅಂತ. ನಾನು ನಿಮ್ಗೆ ಯಾವಾಗ ಫೋನ್ ಮಾಡೋರು ಅವಳೇ ಎತ್ಕೋತಾಳೆ. ಎಲ್ಲ ಇವಳ ನನ್ನ ಫೋನನ್ನು ಯಾರು ಎತ್ತುತ್ತಾರೆ? ಏನೇ ಮಾತಾಡ್ತಾ ಇದ್ಯಾ? ಯಾರು ಕೇಳಿಸ್ಕೊಂಡೆ ನನ್ನ ಮರ್ಯಾದೆ ಅವರಾಗುತ್ತೆ, ಸುಮ್ಮನೆ ಸುಬ್ಬಿ. ಅದು ಸಾಲದು ಅಂತ ಅವಳು ಒಂದೊಂದು ಸತಿಗೆ ಒಂದೊಂದು ಭಾಷೆಯಲ್ಲಿ ಮಾತಾಡ್ತಾಳೆ. ಒಂದ್ಸರಿ ಹಿಂದಿಯಲ್ಲಿ ಮಾತಾಡ್ತಾಳೆ, ಒಂದ್ಸರಿ ಇಂಗ್ಲೀಷಲ್ಲಿ ಮಾತಾಡ್ತಾಳೆ, ಯಾವಾಗೋ ಅಪರೂಪಕ್ಕೆ ಕನ್ನಡದಲ್ಲಿ ಮಾತಾಡ್ತಾಳೆ. ನಾನು ನೋಡಿದ್ದೀನಿ. ಏ ಪೆದ್ದಿ, ನೋಡೋದಲ್ಲ ಕೇಳಿಸ್ಕೊಂಡಿದ್ಯಾ ಅಂತ ಹೇಳೋ. ನೋಡಿ ಸ್ವಾಮೀಜಿ ಇದನ್ನೇ ಹೇಳಿದ್ದು, ನಿಮ್ಮ ಅಪ್ಪನ ಮಕ ನೋಡ್ಬಿಡ ಒಳ್ಳೇದಾಗಲ್ಲ ಅಂತ. ಬರೀ ನಿಮ್ಮ ವಾಯ್ಸ್ ಕೇಳೋದಕ್ಕೆ ಓದಿತೀನಿ ಅಂತಿದ್ದೀರಾ ನೋಡ್ರಿ. ಅಯ್ಯೋ ನನ್ನ ಕರ್ಮ, ಇವರಿಬ್ರನ್ನು ಕಟ್ಕೊಂಡು ಹೋಯ್ತೀನಿ ಆಚೆಗೆ. ಲೋಟಮಣಿ, ಇವತ್ತು ತುಂಬಾ ಸ್ಪೆಷಲ್ ಮಾಡಿದ್ದೀನಿ, ನಿನಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಚಿಕನ್ ಫ್ರೂಟ್ ಸಲಾಡ್ ಮಾಡಿದ್ದೀನೋ. ಅಮ್ಮ ಅಮ್ಮ, ಸ್ವಾಮೀಜಿಗಳನ್ನ ಕೇಳ್ದೇನೆ ಇದನ್ನ ತಿನ್ಬೋದಂತ, ಎಷ್ಟೊತ್ತಿಗೆ ತಿನ್ಬೇಕಂತೆ? ಲೋಟಮಣಿ, ನಾನು ಸ್ವಾಮೀಜಿ ಕೇಳ್ದೆ ಏನಾರು ಕೆಲಸ ಮಾಡ್ತೀನಿ ಏನಪ್ಪ. ರಾತ್ರಿ 12 ಗಂಟೆಲಿ ಮಾಡಿಡು, ಬೆಳಗ್ಗೆ 12 ಗಂಟೆ ಕೊಡು ಅಂದಿದ್ದಾರೆ. ರಾತ್ರಿನೇ ಮಾಡಿಟ್ಟೆ, ಈಗ 12 ಗಂಟೆ ಆಯ್ತು, ತಗೊಂಡು ತಿನ್ನು. ರಮಣಿ ಏನೋ ಮಾಡ್ತಿದ್ಯಾ? ಬರ್ಲಿಲ್ಲ ಆ ಕಡೆಗೆ? ಲೋ ನಾಣಿ ಬಾರ ಕುತ್ಕೋ, ನಾನು ಚಡ್ಡಿಲಿರೋ ತೂತೆಲ್ಲ ಎಣಿಸ್ತಾ ಇದ್ದೀನಿ. ಅಯ್ಯಯ್ಯ, ಆ ಹರಕ್ಲೆ ಚಡ್ಡಿಲಿ ತೂತ್ ಎಣಿಸ್ಕೊಂಡು ಯಾಕೋ ಕೂತಿದ್ಯಾ? ಬಿಸಾಕ್ಬಿಡು. ಪನ್ನಿ ಬಂದ್ಬಿಡು, ಚಡ್ಡಿ ಬಿಸಾಕ್ಬಿಟ್ಟು ನಾನೇ ಹಾಕೊಂಡು ಓಡಾಡ್ಲಿ. ಅಂದ್ರೆ ನಿನ್ನ ಹತ್ರ ಎಷ್ಟು ಚಡ್ಡಿ ಇರೋದು? ಇದು ಒಂದೇ ಕಣ, ನನ್ನ ಫೇವರೇಟ್ ಚಡ್ಡಿ ಇದೊಂದೇ ಇರೋದು. ನಿನ್ನ ಹತ್ರ ಇರೋದು ನಿನ್ನ ಕೈಲಿರೋ ಒಂದೇ ಚಡ್ಡಿನಾ? ಹಾಗಾದ್ರೆ ನೀನು? ಬರ್ತೀನಪ್ಪ ನಾನು, ನನಗೆ ಕೆಲಸ ಇದೆ, ನಮ್ಮಮ್ಮ ಕೂಗ್ತಿದ್ದಾಳೆ. ನನ್ಗೆ ಯಾವ ಕರ್ಮ, ನಿನ್ ಪಕ್ಕ ಕೂತ್ಕೊಂಡು ಮಾತಾಡೋದು, ನಾನು ಹೊರಟೆ. ಲೋಟಮಣಿ, ಸಂಜೆಗೆ ಮ್ಯಾಚ್ ಕಣೋ, ಜ್ಞಾಪ್ಸಕ್ಕೆ ಅಂತ ಬಂದೆ, ಬಂದ್ಬಿಡಪ್ಪ. ಸುಬಿ ಸುಬಿ, ಏನೇ ಇದು ನನ್ನ ಬಟ್ಟೆ, ಏನೇ ಮಾಡಿಟ್ಟಿದ್ಯಾ? ಅಯ್ಯ ಸುಬ್ಬು, ಏನೇ ಆಗೈತೆ ನಿಮ್ಮ ಬಟ್ಟೆ? ಚೆನ್ನಾಗೈತಲ್ರಿ, ಒಗ್ದು ಐರನ್ ಮಾಡಿಟ್ಟಿದ್ದೀನಿ, ಇನ್ನೇನ್ರಿ ದೊಡ್ಡ ರೋಗ ನಿಮ್ಗೆ? ಲೇ ಹಾಳಾದೋಳೆ, ಇದಕ್ಕೆ ಸ್ವಲ್ಪ ನೀಲಿ ಅಲ್ವೇನೆ ಹಾಕೋದು? ಬಿಳಿ ಜುಬ್ಬ ತಗೊಂಡೋಗಿ ನೀಲಿ ಕಲರ್ ಮಾಡಿಕ್ಕಿದ್ಯಲ್ಲೇ, ಇದನ್ನ ಹಾಕೊಂಡು ನಾನು ಹೆಂಗೆ ಆಫೀಸ್ಗೆ ಹೋಗೋದು? ಅಯ್ಯಯ್ಯ ಸುಬ್ಬು, ನಿಮ್ಗೆ ಗೊತ್ತಿಲ್ವಾ? ಅದು ಬಿಳಿ ಜುಬ್ಬನೇ, ನಾನೇ ಬೇಕು ಅಂತ ಜಾಸ್ತಿ ನೀಲಿ ಹಾಕಿರೋದು. ಲೇ ಸುಬ್ಬಿ, 1000 ರೂಪಾಯಿ ಜುಬ್ಬ ಕಣೆ, ಯಾಕೆ ಹಿಂಗೆ ನೀಲಿ ಉದಿಕ್ಕಿದೆ? ಅದು ಬೇಕು ಅಂತ ಹುಯ್ದೆ ಅಂತೀಯಲೇ.
ಅಯ್ಯಯ್ಯ ಇದ್ಯಾಕ್ರಿ ಹಿಂಗಾಗ್ತೀರಾ, ನೀವು ಹಿಂಗೆ ಕೋಪ ಮಾಡ್ಕೋತೀರಾ ಅಂತಾನೆ ಮೊನ್ನೆ ಸ್ವಾಮೀಜಿ ಒಳಗೆ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಅವ್ರು ಹೇಳೋರು ಗುರುವಾರ ದಿವಸ ನೀಲಿ ಬಟ್ಟೆ ಹಾಕೊಂಡ್ರೆ ಶಾಂತವಾಗಿರ್ತಾರೆ ಅಂತ. ಅದಕ್ಕೆ ಬೀರುನಲ್ಲಿ ನಿಮ್ಮ ಬಟ್ಟೆಗಳು ಹುಡುಕುದ್ನ, ಒಂದು ನೀಲಿ ಜುಬ್ಬ ಇರಲಿಲ್ಲ, ಇದು ಬಿಳಿ ಜುಬ್ಬ ಇತ್ತು. ಅದಕ್ಕೆ ಇದಕ್ಕೆ ಚೆನ್ನಾಗಿ ನೀಲಿ ಹಾಕಿ ನೀಲಿ ಕಲರ್ ಮಾಡಿಕೊಟ್ಟೆ. ಯಾಕೋಪ ಹಂಗೂ ನೀವು ಕೋಪನೇ ಕಮ್ಮಿ ಮಾಡ್ಕೊಂಡಿಲ್ಲ. ಇರ್ರಿ ಇವತ್ತು ಇನ್ನೊಂದ್ಸರಿ ಸ್ವಾಮೀಜಿಗಳು ಫೋನ್ ಮಾಡಿ ಇನ್ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿರ್ತೀರಾ ಅಂತ ಕೇಳ್ತೀನಿ. ಅಯ್ಯಯ್ಯೋ ನನ್ನ ಕರ್ಮವೇ, ಏನೇ ಬಂದಿರೋದು ನಿನಗೆ ಕೇಳು. ಆ ಸ್ವಾಮೀಜಿ ಮಾತು ಕೇಳ್ಕೊಂಡು ನನ್ನ ಬಟ್ಟೆ ಎಲ್ಲ ಕುಳ್ಗಿಡಿಸ್ತಾ ಇದೆಯಲ್ಲೇ ಲೇ ಸುಬ್ಬಿ. ಅಯ್ಯಯ್ಯೋ ಇವತ್ತು ನಮ್ಮ ಯಜಮಾನರು ಕೋಪ ಮಾಡ್ಕೊತಾ ಇದ್ದಾರೆ. ನಾನು ಈಗಲೇ ಸ್ವಾಮೀಜಿಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ಕೇಳ್ತೀನಿ. ಇವನೊಬ್ಬ ಬೃಹಸ್ಪತಿ. ಲೋ ತಮ್ಮನಿ, ಸ್ಕೂಲ್ಗೂ ಹೋಗ್ದಂಗೆ ಮನೇಲೇ ಕುತ್ಕೊಂಡು ಏನೋ ಮಾಡ್ತಿದ್ಯಾ ಅರ್ಧೋಗಿರೋ ಚಡ್ಡಿ ಹಿಡ್ಕೊಂಡು. ಅಪ್ಪ ಅಪ್ಪ ಇವತ್ತು ಸ್ಕೂಲ್ಗೆ ಹೋಗ್ಬಾರ್ದಂತೆ. ಯಾವ ಮುಟ್ಟಾಳ ಹೇಳದ್ನೋ ಇವತ್ತು ಸ್ಕೂಲ್ಗೆ ಹೋಗ್ಬಾರ್ದು ಅಂತ? ಅಪ್ಪ ಗುರುಜಿಗಳು ಹೇಳಿದ್ದಾರೆ 3ನೇ ಪೀರಿಯಡ್ ಮ್ಯಾಥ್ಸ್ ಯಾವತ್ತು ಬರುತ್ತೋ ಅವತ್ತು ಸ್ಕೂಲ್ಗೆ ಹೋಗ್ಬೇಡ ಅಂತ. ಲೋ ಹಾಳಾದೋನೆ, 3ನೇ ಪೀರಿಯಡ್ ಮ್ಯಾಥ್ಸ್ ಬಂದಾಗ ಹೋಗ್ಬೇಡ ಅಂತಲ್ಲ, 3 ನಾವ ಬರೋರ್ಗು ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿರ್ಬೇಕು ನಿಮ್ಮ ಸ್ವಾಮೀಜಿ. ನಿನ್ಗೂ ನಿಮ್ಮ ಅಮ್ಮನ ಗೊತ್ತು. ಸರಿ ಅದು ಹಾಳಾಗೋಯ್ತು. ಅದೇನೋ ದರಕ್ಲು ಚಡ್ಡಿ ಹಿಡ್ಕೊಂಡು ಕೂತಿದ್ಯಾ? 18 19 ಈಗ ಮುಗೀತು. ಅಪ್ಪ ಇದರಲ್ಲಿ 19 ತೂತಿದೆ, ಎಣಿಸ್ತಾ ಕೂತಿದ್ದೆ. ಅಯ್ಯೋ ಹಾಳಾಗೋನೆ, ನಿನ್ಗೇನೋ ಬಂತು? ಅರಕ್ಲು ಚಡ್ಡಿ ತೂತು ಎಣಿಸ್ಕೊಂಡು ಕೂತಿದ್ಯಾ? ಬೇರೆ ಚಡ್ಡಿ ಗತಿ ಇಲ್ವೇನೋ ನಿನಗೆ? ಓ ಅಪ್ಪ ಅದ ಸ್ವಾಮೀಜಿಗಳು ಹೇಳಿದ್ದಾರೆ ಗುರುವಾರ ನೀಲಿ ಕಲರ್ ಚಡ್ಡಿ ಹಾಕೋಬೇಕಂತೆ. ನನ್ನ ಹತ್ರ ಇರೋದು ಒಂದೇ ನೀಲಿ ಕಲರ್ ಚಡ್ಡಿ, ಅದರಲ್ಲೇ 19 ತೂತಿದ್ಯಪ್ಪ. ಅದನ್ನೇ ಎಣಿಸ್ಬಿಟ್ಟು ಹಾಕೊಂತಾ ಇದ್ದೀನಿ. ಲೇ ಸುಬ್ಬಿ ಸುಬ್ಬಿ, ತಲೆ ನೋವ್ತಿದೆ, ಒಂದು ಗ್ಲಾಸ್ ಕಾಫಿ ತಗೊಂಬಾರೆ. ರೀ ಸ್ವಾಮೀಜಿಗಳಿಗೆ ಫೋನ್ ಮಾಡಿದ್ದೆ. ಅವ್ರು ಇವತ್ತು ಹೇಳಿದ್ರು ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾನು ಕೇಳಿದ್ರೆ ಇವತ್ತು ನಿಮಗೆ ಕೋಪ ಬರಲ್ವಂತೆ ಕಣ್ರಿ. ಅಬ್ಬ ನಿಮ್ಮ ಸ್ವಾಮೀಜಿ ಬಾಯಿ ಮಣ್ಣು ಹಾಕ್ತು. ಇದೊಂದು ನಾನು ಕರೆಕ್ಟಾಗಿ ಹೇಳಿದಾನೆ. ನಾನು ಹೇಳೆಲ್ಲ ಕೇಳ್ಕೊಂಡಿರು, ನನಗೆ ಕೋಪ ಬರಲ್ಲ. ನೋಡಿದ್ರಾ ನಾನು ಹೇಳಿಲ್ಲ, ಸ್ವಾಮೀಜಿ ಮಾತು ಕೇಳಿದ್ರೆ ನಮ್ಮ ಯಜಮಾನ ಕೋಪನೇ ಬರಲ್ಲ. ನಿಮಗೆ ಕಾಫಿಗೆ ಸಕ್ಕರೆ ಹಾಕ್ಬೇಕಾ ಬೆಲ್ಲ ಹಾಕ್ಬೇಕಾ? ಅಯ್ಯೋ ಸಕ್ಕರೆನೇ ಹಾಕೋ ಮಾರಿ ಮಾರೈತಿ. ಅಯ್ಯೋ ಇನ್ನೊಂದು ಮಾತು ಸುಬ್ಬು, ಕಾಫಿ ಮಾಡೋಕ್ಕೆ ಪ್ಯಾಕೆಟ್ ಹಾಲು ಹಾಕ್ಲಾ ಹಸುವಿನ ಹಾಲು ಹಾಕ್ಲಾ? ಅಯ್ಯೋ ಇವಳೆಲ್ಲೆಲ್ಲೋ ಕಾಫಿ ಕೇಳೋದ್ನಲ್ಲಪ್ಪ, ಬೀದಿ ಕೊನೆಯಲ್ಲಿರೋ ಹೋಟ್ಲಲ್ಲಾರು ಹೋಗಿ ಕುಡ್ದ ಬಂದರೆ ಆಗೋದು. ಅಯ್ಯೋ ನೀವು ಕೋಪ ಮಾಡ್ಕೋತಾ ಇದ್ದೀರಾ, ನಾನು ಮತ್ತೆ ಸ್ವಾಮೀಜಿಗೆ ಫೋನ್ ಮಾಡಬೇಕಾ? ಮಾರಾಯ್ತಿ ನಾನು ಕೋಪ ಮಾಡ್ಕೊಂಡಿಲ್ಲ, ನೀನು ಅಳಕ್ಕೆ ಹೋಗ್ಬೇಡ, ಸ್ವಾಮೀಜಿಗೆ ಫೋನ್ ಕೂಡ ಮಾಡಕ್ಕೆ ಹೋಗ್ಬೇಡ. ಹಸುವಿನ ಹಾಲು ಹಾಕಿ ಮಾಡ್ಕೊಂಡು ಬಾ. ಸರಿ ರೀ, ನೀವು ಹೇಳ್ದಂಗೆ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನಕ್ಕೆ ಕೋಪ ಬರಬಾರ್ದು ಅಂತ ನಾನು ಎಷ್ಟೊಂದು ಕಾಳಜಿ ವಹಿಸ್ತೀನಿ. ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಇದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಹಾಗೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ರೀ ಮರ್ತಿದ್ದೆ, ಇನ್ನೊಂದೇ ಒಂದು ಮಾತು. ಕಾಫಿ ಮಾಡೋಕ್ಕೆ ಕಾಫಿ ಪೌಡರ್ ಹಾಕ್ಬೇಕಾ ಟೀ ಪೌಡರ್ ಹಾಕ್ಬೇಕಾ ರೀ?